ಅದು ಸರಿ, ಇವಾಗ ನಿನ್ನ ಮದುವೆ ಆದ್ರೆ ನಂಗೆ ಡೌರಿ ಎಷ್ಟು ಸಿಗುತ್ತಪ್ಪ? ಡೌರಿನ ನಾಚಿಕೆ ಆಗಲ್ವಾ ನಿನಗೆ ಕೇಳೋದಕ್ಕೆ? ಪಾಪ ಪುಣ್ಯ ಎಲ್ಲ ಪುಸ್ತಕದ ಮೇಲೆ, ದುಡ್ಡಿದ್ರೆ ದುನಿಯಾ ಮೇಲೆ. ಯಾಕೆ ನೀನ್ ಗಂಡ್ಸಲ್ವಾ? ಸಾಕು ತಾಕತ್ತಿಲ್ವಾ ನಿನ್ಗೆ? ನೀನೇನ್ ನಾಯಿ ನಾ ನೋಡ್ಕೊಳಕ್ಕೆ? ನಿನ್ನಂತ ಚೀಪ್ ಕ್ಯಾರೆಕ್ಟರ್ನ ಇಷ್ಟಪಟ್ಟಿದ್ದೀನಿ ಅಂತ ನೆನ್ಸ್ಕೊಂಡ್ರೇನೆ ಮೈಯೆಲ್ಲ ಉರಿತೈತೆ. ಐ ಡೋಂಟ್ ಕೇರ್. ಈಗೇನು ನಿಮ್ಮ ಅಪ್ಪನ ಡೌರಿ ಕೊಡಕ್ಕೆ ತಾಕತ್ತಿದ್ಯಾ ಇಲ್ವಾ? ಎಷ್ಟು ಕೊಡ್ತಾರೆ ಹೇಳು. ನೀನೇನ್ ಮೆಂಟ್ಲಾ? ₹1 ಕೊಡಲ್ಲ ನಿನಗೆ. ಡೌರಿ ಕೊಡ್ಲಿಲ್ಲ ಅಂದ್ರೆ ಮದುವೆ ಆಗಲ್ವಾ ನೀನು? ಯಾವುದೋ ಬಂಗ್ಲೆಲಿ ಇದೆಯಾ, ಒಳ್ಳೆ ಅನುಕೂಲವಾಗಿದೆಯಾ, ನಿನ್ನ ಮದುವೆ ಆದರೆ ನನ್ನ ಲೈಫು ಸೆಟ್ಲ್ ಆಗುತ್ತೆ ಅಂದ್ಕೊಂಡ್ರೆ ನೀನು ಒಳ್ಳೆ ಏನು ಜೋಕ್ ಮಾಡ್ತಿದ್ಯಾ? ಸರಿ, ನಾವಿರೋ ಮನೆನೇ ಡೌರಿಯಾಗಿ ಕೊಡಿಸ್ತೀನಿ. ಈಗಲೇ ಮದುವೆ ಆಗಣ? ಗಾಂಧಿ ತಾತ ಯಾವಾಗಲೂ ನಗ್ತಾ ಇರಬೇಕು, ಜೇಬಲ್ಲಿ ತುಳುಕ್ತಾ ಇರಬೇಕು. ನಾನು ಇವಾಗಲೇ ಮದುವೆ ಆಗಕ್ಕೆ ರೆಡಿ ಇದ್ದೀನಿ. ಬೇಕಾದ್ರೆ ಹೇಳು, ನಿಮ್ಮ ಮನೆಗೆ ಬಂದು ಮನೆಯಳೆ ಆಗಿ ಇದ್ಬಿಡ್ತೀನಿ. ಏನಪ್ಪ ಹುಡುಗಿ ಮನೆ ಸಿಕ್ಕಿದ್ಲು ಅಂತ ಖುಷಿ ಪಡಬೇಡ. ಮನೆ ಮೇಲೆ 1.25 ಕೋಟಿ ಸಾಲ ಇದೆ. ಈ ತಿಂಗಳಿಂದ EMI ನೀನೇ ಕಟ್ಟಬೇಕು. 1.25 ಕೋಟಿ ಸಾಲಕ್ಕೆ EMI ನಾನು ಕಟ್ಟಬೇಕಾ? ನಾನು ಯಾಕೆ ಕಟ್ಲಿ? ಮನೆ ಅಷ್ಟೇ ನಂದು. ಮನೆ ಕೊಟ್ಟಾದ್ಮೇಲೆ EMI ನಿಂದೆ ಕಣಪ್ಪ. ಯಾಕೆ EMI ಕಟ್ಟೋ ತಾಕತ್ತಿಲ್ವಾ ನಿನ್ನ ಹತ್ರ? ಎತ್ನಡಿಲ್ಲ ಮದುವೆ ಆಗೋಣ. ಡೌರಿ ಬೇಕಾ? ಅಲ್ಲ, ನಂಗೆ ಸ್ವಲ್ಪ ಟೈಮ್ ಬೇಕಿತ್ತು. ಯಾಕೆಂದ್ರೆ ಪಾಪ ನಿಮ್ಮ ಅಪ್ಪ ಅಷ್ಟೊಂದು ಕಷ್ಟಪಟ್ಟು ಮನೆಗೆ ಕಟ್ಸಿರ್ತಾರೆ. ಕಂಡವ್ರ ದುಡ್ಡು ನಮ್ಗೆ ಯಾಕೆ? ಏಯ್ ನಡಿಯೋ, ಕತೆಗಳು ಹೊಡಿತಾನ್ ರಾಜ.